ಕ್ರಿಸ್ತನಲ್ಲಿ ಪ್ರೀತಿಯ ನನ್ನೆಲ್ಲ ಆತ್ಮೀಯರೆಲ್ಲರೂ ಕೂಡ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸಿಕೊಳ್ಳುತ್ತಾ ಇವತ್ತಿನ ಈ ಸಮಯಗಳಲ್ಲಿ ಪ್ರಿಯರೇ, ಆ ದೇವರ ರಾಜ್ಯವನ್ನ ಸೇರ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ಯಾವ ಮೂಲಕವಾಗಿ ಪ್ರವೇಶ ಮಾಡಬೇಕು, ಆ ದೇವರ ರಾಜ್ಯವನ್ನು ಹೇಗೆ ಪ್ರವೇಶಿಸಬೇಕು ಅಂತಕ್ಕಂಥದನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಮಿ ಮೇಲಿದ್ದಾಗ ನಿಕೋದೇಮನೆಂಬ ಒಬ್ಬ ವ್ಯಕ್ತಿಯೊಟ್ಟಿಗೆ ಮಾತನಾಡುತ್ತಾ ಈ ಅಂಶಗಳನ್ನು ತಿಳಿಸ್ತಾನೆ. ಮೊದಲನೇದಾಗಿ ದೀಕ್ಷಾಸ್ನಾನ ಅಂದ್ರೆ ಏನು ಅಂತ ನೋಡುವಾಗ ಅದನ್ನ ಗ್ರೀಕ್ ಭಾಷೆಯಲ್ಲಿ ಬ್ಯಾಪ್ಟೈಸೋ ಅಂತ ಕರೀತಾರೆ. ಏನಂತ ಕರೀತಾರೆ? ಬ್ಯಾಪ್ಟೈಸೋ ಎಂದು ಕರೆದಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂದ್ರೆ ಮುಳುಗಿಸುವುದು. ಏನಂತ ಅರ್ಥ ಇದ್ರ ಮುಳುಗಿಸುವುದು ಅಥವಾ ಉಣಲ್ಪಡುವುದು ಅಂತ ಅರ್ಥ. ಇದನ್ನ ಗ್ರೀಕ್ ಭಾಷೆಯಲ್ಲಿ ಬ್ಯಾಪ್ಟೈಸೋ ಅಂತ ಕರೆದಿದ್ದಾರೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಮುಳುಗಿಸುವುದು ಅಥವಾ ಉಣಲ್ಪಡುವುದು. ಈ ದೀಕ್ಷಾಸ್ಥಾನ ಅಂತಕ್ಕಂಥ ಆ ಪದದ ಅರ್ಥ ಗ್ರೀಕ್ ಭಾಷೆಯಿಂದ ತರ್ಜುಮೆ ಮಾಡಿ ನೋಡುವಾಗ, ಅದರ ಮೂಲ ಭಾಷೆಯನ್ನು ನೋಡುವಾಗ ಈ ರೀತಿಯಾಗಿ ಅರ್ಥವನ್ನ ನಮಗೆ ತಿಳಿಸಲ್ಪಡ್ತದೆ. ಆದ್ದರಿಂದ ಈ ಒಂದು ದೀಕ್ಷಾಸ್ಥಾನದ ಕುರಿತಾಗಿ ಯೇಸು ಕ್ರಿಸ್ತನು ಭೂಮಿ ಮೇಲೆ ಇದ್ದಂತ ಸಂದರ್ಭಗಳಲ್ಲಿ ನಿಕೋದೇಮನ ಜೊತೆ ಮಾತಾಡುವಂತ ಸಂದರ್ಭಗಳಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದ್ರೆ, ಯೋಹಾನ್ ಬರೆಸುವಾರ್ತೆ 3ನೇ ಅಧ್ಯಾಯ 3ರಿಂದ 5ರವರೆಗೆ ಇರತಕ್ಕಂಥ ವಾಕ್ಯಗಳನ್ನ ನಾವು ಓದುವಾಗ ಅದಕ್ಕೆ ಯೇಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ. ಇಲ್ಲೊಂದು ಪದವನ್ನ ನಾವು ಬಹಳ ಗಂಭೀರವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿಜ ನಿಜ ಎರಡು ಪದ ಯಾವಾಗ ಅಲ್ಲಿ ಒತ್ತಿ ಹೇಳ್ತದೋ, ಒಂದು ಅದು ಏನಂತ ವಿಷಯ, ಅದು ಆ ವಿಷಯದಲ್ಲಿ ಏನಿದೆ ಅಂತ ಅರ್ಥ, ಗಂಭೀರತೆ ಇದೆ, ಅದರ ಆಳವಾದಂತ ವಿಷಯ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬಹುದು. ಯೇಸು ಪ್ರಭು ಎಲ್ಲಿ ನಿಜ ನಿಜ ಅಂತಕ್ಕಂಥ ಮಾತಾಡ್ತಲೋ ಅದೇನಾಗಿದೆ, ಅದು ಗಂಭೀರದ ವಿಷಯ ಅಂತ ಹೇಳ್ಬೋದು. ಇಲ್ಲಿ ನೋಡುವಾಗ ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ದೇವರ ರಾಜ್ಯದ ಕುರಿತಾಗಿ ಈಗಾಗಲೇ ನಾವು ಕೇಳಿದ್ದೇವೆ. ಆ ದೇವರ ರಾಜ್ಯವನ್ನ ಪ್ರವೇಶ ಮಾಡಬೇಕಾದ್ರೆ ಒಬ್ಬನು ಹೊಸದಾಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಈ ಮಾತನ್ನ ಯೇಸು ಪ್ರಭು ನಿಕೋದೇಮನ ಜೊತೆ ಮಾತಾಡುವಂತ ಸಂದರ್ಭಗಳಲ್ಲಿ ಮತ್ತೆ ಆತನು ಪ್ರತ್ಯುತ್ತರವಾಗಿ ಏನ್ ಮಾತಾಡ್ತಾನೆ ಅಂತ ನೋಡುವಾಗ ಅಂದನು, ನಿಕೋದೇಮನು ಯಾರನ್ನ? ಯೇಸು ಕ್ರಿಸ್ತನನ್ನ. ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಹಾಗಾದ್ರೆ ಈತನ ವಯಸ್ಸು ಎಷ್ಟಾಗಿರ್ಬೋದು? ನಿಕೋದೇಮನ್ ಏನಾಗಿದ್ದಂಗ್ರೆ ಆತನ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಅಂತ ಹೇಳಿ ಇದ್ರ ಮೂಲಕವಾಗಿ ನಮ್ಗೆ ಕಾಣಲ್ಪಡ್ತಾನೆ. ಆದ್ರೆ ಮನುಷ್ಯನು ಮುದುಕನಾಗುವಾಗ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ. ಅವನು ತನ್ನ ತಾಯಿ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಸ್ವತಃ ಯೇಸು ಪ್ರಭು ಹೇಳಿದ್ದಾರೆ, ದೇವರ ರಾಜ್ಯ ಹತ್ತಿರವಾಯ್ತು ಅಂತ ಹೇಳಿದಂಥವ್ರು, ದೇವರ ರಾಜ್ಯ ಸಮೀಪವಾಯ್ತು ಅಂತ ಹೇಳಿದವರು, ದೇವರ ರಾಜ್ಯ ನಿಮ್ಮಲ್ಲೇ ಇದೆ ಅಂತ ಹೇಳಿದವರು, ಇನ್ನೂ ಕೂಡ ದೇವರ ರಾಜ್ಯ ಬಂದಿರಲಿಲ್ಲ. ಆದ್ರೆ ನಿಕೋದೇಮನು ಕೇಳಿದಂತ ಪ್ರಶ್ನೆಗೆ ಯೇಸು ಪ್ರಭು ಆ ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ ಒಬ್ಬನು ಹೊಸದಾಗಿ ಹುಟ್ಟಬೇಕು, ಅವನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟಬೇಕು ಅಂತಕ್ಕಂಥ ಉತ್ತರವನ್ನ ಪ್ರಭು ಯೇಸು ಕ್ರಿಸ್ತನು ಹೇಳಿದ್ದಾರೆ. ಹಾಗಾಗಿ ಪ್ರಿಯರೇ, ಯಾರು ದೀಕ್ಷಾಸ್ಥಾನವನ್ನ ಹೊಂದ್ಕೊಳ್ಬೇಕಾಗಿದೆ, ಯಾರಿಗೆ ದೀಕ್ಷಾಸ್ಥಾನ ಅವಶ್ಯಕತೆ ಇದೆ ಅಂತ ನೋಡೋದಾದ್ರೆ ಪ್ರಿಯರೇ, ಯಾರಿಗೆ ದೀಕ್ಷಾಸ್ಥಾನ? ಪಾಪಿಗಳಿಗೆ ದೀಕ್ಷಾಸ್ಥಾನದ ಅವಶ್ಯಕತೆ ಇದೆ. ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ 36ರಿಂದ 38ರವರೆಗೆ ನಾವು ನೋಡುವಾಗ, ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 36ರಿಂದ ನಾವು ನೋಡುವಾಗ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ದೇವರು ಒಡೆಯನನ್ನಾಗಿ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ತಿಳಿದಿರಲಿ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ನಾವು ನೋಡುವಾಗ ಮೇಲಿನ ವಚನಗಳನ್ನ ನಾವು ಅನೇಕ 25ರಿಂದ ನಾವು ಆ ವಾಕ್ಯಗಳನ್ನ ಗಮನಿಸಿ ನೋಡುವಾಗ, ಈ ಯೇಸುವನ್ನ ದೇವರು ಒಡೆಯನನ್ನಾಗಿ, ರಾಜನನ್ನಾಗಿ, ಪ್ರಭುವನ್ನಾಗಿ ನೇಮಿಸಿರ್ತಕ್ಕಂಥ ಸಂದರ್ಭಗಳಲ್ಲಿ ಇವ್ರೇನ್ ಮಾಡ್ಬಿಟ್ರು? ಅವರನ್ನ ಹಿಡಿದು ಏನ್ ಮಾಡ್ಬಿಟ್ರು? ಶಿಲುಬೆಗೆ ಹಾಕಿ ಏನ್ ಮಾಡ್ಬಿಟ್ರು? ಕೊಂದುಬಿಟ್ರು. ಶಿಲುಬೆಗೆ ಹಾಕಿ ಕೊಂದುಬಿಟ್ರು. ಆ ವಿಷಯವನ್ನೇ
ಪೇತ್ರನು ಅವ್ರ ಜೊತೆ ಮಾತನಾಡುವಾಗ ಏನ್ ಹೇಳ್ತಾರೆ, ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದಂತೆ ಈ ಯೇಸುವನ್ನೇ, ಬೇರೆ ಯಾರಲ್ಲ, ಈ ಯೇಸುವನ್ನೇ ದೇವರು, ಯಾರು ದೇವರು ಒಡೆಯನನ್ನಾಗಿ ಕ್ರಿಸ್ತನನ್ನಾಗಿ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹ, ಯಾವುದೇ ಸಂದೇಹ ಬೇಡ. ಪವಿತ್ರನು ಪರಿಶುದ್ಧಾತ್ಮನ ಪ್ರೇರಿತನಾಗಿ ಮಾತಾಡ್ತಾ ಇದ್ದಾನೆ. ಮೊದಲನೇದಾಗಿ ಆ ಒಂದು ಬೀಗವನ್ನ, ಆ ಸುವಾರ್ತೆ ಎಂಬ ಬೀಗವನ್ನ ಏನ್ ಮಾಡ್ತಾ ಇದ್ದಾನೆ, 16 ದೇಶದಿಂದ ಬಂದ ಸದ್ಭಕ್ತರ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ದಾನೆ, ತೆರೀತಾ ಇದ್ದಾನೆ. ಯೆರೂಸಲೇಮಿನಲ್ಲಿ ಪ್ರಾರಂಭ, ಎಲ್ಲಿ ಯೆರೂಸಲೇಮಿನಲ್ಲಿ ಆ ಬೀಗವನ್ನು ಏನ್ ಮಾಡ್ತಾ ಇದ್ದಾನೆ, ಆತನು ತೆರೀತಾ ಇದ್ದಾನೆ. ಪ್ರಿಯರೇ, ಅಲ್ಲಿ ಹೇಳ್ತಾನೆ, ಈ ಯೇಸುವನ್ನೇ ದೇವರು, ಯಾರು ದೇವರು ಒಡೆಯನನ್ನಾಗಿ ಕ್ರಿಸ್ತನನ್ನಾಗಿ ಏನ್ ಮಾಡಿದಾನಂತೆ, ಅಭಿಷೇಕಿಸಿದ್ದಾನೆ. ಕ್ರಿಸ್ತನ ಅಂದ್ರೆ ಅಭಿಷಕ್ತನು ಅಂತ ಅರ್ಥ, ಅಭಿಷೇಕಿಸಲ್ಪಟ್ಟಿದ್ದಾನೆ ಅಂತೇಳಿ. ಈ ಅಭಿಷೇಕಿಸಲ್ಪಟ್ಟವನು ಅಂತೇಳಿ ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ಏನ್ ಮಾಡ್ಲಿ, ಇದು ತಿಳಿದಿರಲಿ ಅಂತ ಹೇಳಿದನು. ಆಮೇಲೆ ಇದನ್ನು ಯಾರು ಕೇಳ್ತಾ ಇದಾರೆ, 16 ದೇಶದಿಂದ ಬಂದಂತ ಎಲ್ಲ ಸದ್ಭಕ್ತರು ಇದನ್ನು ಅವರು ಕೇಳಿ, ಯಾರು ಯಹೂದ್ಯರು. ಯಹೂದ್ಯರು ತಾನೇ ಅಲ್ಲಿ ಯೆರೂಸಲೇಮಿಗೆ ಆರಾಧನೆ ಮಾಡ್ಲಿಕ್ಕೆ ಬಂದಂತವ್ರು. ಯಹೂದ್ಯರು ತಾನೇ ಯೆರೂಸಲೇಮಿಗೆ ಆರಾಧನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ವರ್ಷಕ್ಕೂ 3 ಆವರ್ತಿ ಆರಾಧನೆಗೆ ಯೆರೂಸಲೇಮಿಗೆ ಹೋಗಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ನಡೆದಂತ ಘಟನೆ. ಇದನ್ನು ಅವರು ಕೇಳಿ ಹೃದಯದ ಅಲಗು ನೆಟ್ಟಂತಾಗಿ ಪೇತ್ರನ ಪ್ರಸಂಗ ಮಾಡ್ತಾ ಇದ್ದಾನೆ. ಉಳಿದ ಅಪೊಸ್ತಲರ ಜೊತೆಯಲ್ಲಿದ್ದಾರೆ. ಅಲ್ಲಿ ಹೇಳ್ತಾನೆ 11 ಜನ ಸಹಿತವಾಗಿ ಎದ್ದು ನಿಂತುಕೊಂಡು ಪ್ರಸಂಗ ಮಾಡ್ದ ಅಂತ ಹೇಳ್ತಾನೆ. ಆದ್ರೆ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ ನಾವೇನ್ ಮಾಡ್ಬೇಕು ಅಂದ್ರೆ, ದೇವರು ಈ ಯೇಸುವನ್ನ ಒಡೆಯನಾಗಿ ರಕ್ಷಕನಾಗಿ ಕಳಿಸಿರ್ತಕ್ಕಂಥದ್ದನ್ನ ನಾವೇನ್ ಮಾಡ್ಬಿಟ್ಟಿದ್ವಿ, ನಮ್ಮ ಕೈಯಾರ ಏನ್ ಮಾಡ್ಬಿಟ್ಟಿದ್ವಿ, ಆತನನ್ನ ಕೊಂದು ಬಿಟ್ಟಿದ್ವಿ. ಈಗ ನಾವು ಮಾಡಿರ್ತಕ್ಕಂಥ ಈ ಪಾತಕಕ್ಕೆ ನಾನೇನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆಗಳನ್ನ ಕೇಳಿದಾಗ ಪೇತ್ರನು ಹೇಳ್ತಾನೆ, ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ನೀವು ಇದುವರೆಗೆ ನಿಮ್ಮಿಷ್ಟ ಬಂದಾಗ ಜೀವಿಸ್ತಿದ್ರಿ. ಅಲ್ಲಿ ಯಾರು ಕೇಳುವಾಗ ಅಲ್ಲಿ ಬರಬ್ಬನನ್ನ ಬಿಟ್ಕೊಡ್ಬೇಕಂತ ಯಾರು ಪಿಲಾತನ ಕೇಳುವಾಗ ಏನಂತ ಹೇಳ್ತಿದ್ರು, ಯೇಸುವನ್ನ ಬಿಟ್ಕೊಡ್ಬೇಕಾ, ಯಾರು ಬಿಟ್ಕೊಡ್ಬೇಕಂದ್ರೆ, ಇಲ್ಲ ನಮ್ಗೆ ಯಾರು ಬೇಡ, ಬರಬ್ಬನನ್ನೇ ಏನ್ ಮಾಡಿಕೊಡ್ರಿ, ನೀವು ಬಿಟ್ಕೊಡ್ರಿ, ನಮ್ಮ ಬಂದಿರ್ತಕ್ಕಂಥ ಇದನ್ನ ನಾವೇ ನಮ್ಮ ಮಕ್ಕಳು ಏನ್ ಮಾಡ್ಕೊತೀವಿ, ಒತ್ಕೊಳ್ತೀವಿ ಅಂತ ಹೇಳಿದ್ರು ಅವರು. ಅವಾಗ ಅರ್ಥ ಆಯ್ತು, ಅಯ್ಯೋ ಆವತ್ತು ಆಡಿದಂತ ಮಾತು ಈ ಕ್ರಿಸ್ತನ ಕುರಿತಾಗಿಯಾ, ರಕ್ಷಕನ ಕುರಿತಾಗಿಯಾ ಅಂತೇಳಿ ಅನ್ಕೊಂಡಾಗ ಅವ್ರು ಹೇಳಿದ್ರು, ಈ ಯೇಸುವನ್ನೇ ದೇವರು ಒಡೆಯನಾಗಿ ರಕ್ಷಕನಾಗಿ, ಇವರಿಗೆ ಏನಾಯ್ತು, ಹೃದಯದಲ್ಲಿ ಅಲಗನೆಟ್ಟಂಗಾಯ್ತು. ಅಂದ್ರೆ ಏನ್ ಮಾಡಿದಾರೆ ಅವರು, ರಕ್ಷಕನನ್ನ ಏನ್ ಮಾಡಿದಾರೆ, ಇವ್ರ ಕೈಯಾರ ಏನ್ ಮಾಡಿದ್ದಾರೆ, ಕೊಂದಾಕಿದ್ದಾರೆ. ಆಗ ಏನ್ ಹೇಳಿದ್ರು ಅಂತಂದ್ರೆ, ಪ್ರಿಯರೇ, ಇದನ್ನು ಕೇಳಿ ಹೃದಯ ಅಲಗನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರ ನಾವೇನ್ ಮಾಡ್ಬೇಕಂತ ಕೇಳಲು ಪೇತ್ರನವರಿಗೆ, ನಿಮ್ಮ ಪಾಪಗಳು ಪರಿಹಾರ ಆಗುವುದಕ್ಕಾಗಿ, ನಿಮ್ಮ ಪಾಪಗಳು ಪರಿಹಾರ ಆಗಬೇಕಾಗೋದಕ್ಕ, ಯಾತಕ್ಕೆ ದೀಕ್ಷಾಸ್ನಾನ, ನಿಮ್ಮ ಪಾಪಗಳು ಪರಿಹಾರ ಆಗೋದಕ್ಕೋಸ್ಕರವಾಗಿ. ಮನುಷ್ಯರ ಪಾಪಗಳು ಬೇರೆ ಎಲ್ಲೂ ಕೂಡ ಪರಿಹಾರ ಆಗ್ಲಿಕ್ಕೆ ಸಾಧ್ಯವಿಲ್ಲ, ದೀಕ್ಷಾಸ್ನಾನದ ಮೂಲಕವಾಗಿ ಪಾಪಗಳು ಪರಿಹಾರ ಆಗ್ತದೆ ಅಂತೇಳಿ ಸತ್ಯವೇದ ನಮ್ಗೆ ಹೇಳ್ತದೆ. ಆದ್ರಿಂದ ಪಾಪಗಳು ಪರಿಹಾರ ಆಗೋದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆ ತಿರುಗಿಕೊಳ್ಬೇಕು. ಇದುವರೆಗೂ ಒಂದು ಕಡೆ ದಾರಿಯಲ್ಲಿ ಒಂದು ವೇಲ್ ಹೋಗ್ತಾ ಇದ್ರಿ, ಈಗಲಾದ್ರೂ ಏನ್ ಮಾಡ್ಬೇಕು, ಯೇಸುವನ್ನೇ ದೇವರು ಒಡೆಯನಾಗಿ ರಕ್ಷಕನಾಗಿ ನೀವೇನ್ ಮಾಡಿದ್ದಾರೆ, ಅಭಿಷೇಕ ಮಾಡಿದ್ದಾರೆ, ಇತರ ರಾಜನಾಗಿ ಕೊಟ್ಟಿದ್ದಾರೆ, ಪರಿಪಾಲಕನಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ ಏನ್ ಮಾಡ್ಬೇಕು, ನೀವು ಈಗ ದೇವರ ಕಡೆ ತಿರುಗಿಕೊಳ್ಬೇಕು. ಈಗ ಅಂದ್ರೆ ದೇವರ ಪರಿಪಾಲನೆ ಕಡೆ ಏನ್ ಮಾಡ್ಕೋಬೇಕು, ತಿರುಗಿಕೊಳ್ಬೇಕು ಅಂತೇಳಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಡ್ರಿ. ಆಗ ನೀವು ಪವಿತ್ರಾತ್ಮ ದಾನವನ್ನ ಹೊಂದುವಿರಿ. ಯಾವಾಗ ನಿಮ್ಮ ಪಾಪಗಳು ಪರಿಹಾರ ಆಗದೆ ನಿಮ್ಗೆ ಪರಿಶುದ್ಧಾತ್ಮನ ಹೇಗೆ ಬರಲ್ಪಡುತ್ತದೆ? ನಿಮ್ಮ ಪಾಪಗಳ ಪರಿಹಾರ ಆಗಿಲ್ಲ, ಪರಿಶುದ್ಧಾತ್ಮನ ಹೇಗೆ ಬರ್ಲಿಕ್ಕೆ ಸಾಧ್ಯ? ಹಾಗಾಗಿ ಪ್ರಿಯರೇ, ನಿಮ್ಮ ಪಾಪಗಳು ಪರಿಹಾರ ಆಗೋದಕ್ಕಾಗಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ದೇವರ ಕಡೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ನಾನ ಮಾಡಿಸ್ಕೊಡ್ರಿ. ಆಗ ಪವಿತ್ರಾತ್ಮ ದಾನವನ್ನು ಹೊಂದುವಿರಿ ಅಂತ ಹೇಳ್ತೇನೆ. ಯಾಕೆ ಪ್ರಿಯರೇ ದೀಕ್ಷಾಸ್ನಾನವನ್ನ ಯಾರು ಪಾಪಿಗಳು ಅಂತ ನೋಡುವಾಗ, ಯಾರು ಪಾಪಿಗಳು ಪ್ರಿಯರೇ? ರೋಮ 3:23 ಏನ್ ಹೇಳ್ತದೆ? ರೋಮ 3:23 ಏನ್ ಹೇಳ್ತದೆ ಪ್ರಿಯರೇ? ಯಾರು ಪಾಪಿಗಳು? ಏನ್ ಹೇಳ್ತಾರೆ ಪ್ರಿಯರೇ? ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಏನ್ ಮಾಡಿದ್ದಾರೆ ಅಂದ್ರೆ ಎಲ್ಲರೂ ಪಾಪ ಮಾಡಿದ್ದಾರೆ ಅಂತ ಅರ್ಥ. ಯಾರಿಗೆ ದೀಕ್ಷಾಸ್ನಾನ ಅವಶ್ಯಕತೆ ಇದೆ? ಪಾಪಿಗಳಿಗೆ ದೀಕ್ಷಾಸ್ನಾನ ಅವಶ್ಯಕತೆ ಇದೆ. ಯಾರು ಪಾಪಿಗಳು ಅಂತ ನೋಡುವಾಗ ಎಲ್ಲರೂ ಪಾಪಿಗಳೇ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಏನ್ ಮಾಡಿದ್ದಾರೆ, ಹೊಂದದೆ ಹೋಗಿದ್ದಾರೆ ಅಂತ ಹೇಳ್ತಾನೆ. ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ ಪ್ರಿಯರೇ. ಆದ್ರಿಂದ ಈ ದೀಕ್ಷಾಸ್ನಾನದ ಕುರಿತಾಗಿ ಪ್ರಿಯರೇ ಅನೇಕರು ಅನೇಕ ರೀತಿಯಾದಂತಹ ಉಪದೇಶಗಳನ್ನ ಮಾಡುವಂತ ಸಂದರ್ಭಗಳಲ್ಲಿ ಪ್ರಿಯರೇ, ನಾವು
ಯಾವ ದಿನ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು, ಯಾಕೆ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿವರಣೆ ಸತ್ಯವೇದದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಈ ಸ್ಪಷ್ಟತೆಯನ್ನು ಅವ್ರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಇಷ್ಟೇ ಪ್ರಿಯರೇ, ನನಗೆ ಗೊತ್ತಿರೋ ಮಟ್ಟಿಗಾಗಿ ನಮಗೆ ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ನಾನು ಅಂಗೀಕಾರ ಮಾಡ್ಕೊಂಡ ಮೇಲೆ, ನನ್ನ ಪಾಪ ಪರಿಹಾರಕ್ಕೋಸ್ಕರ ದೀಕ್ಷಾಸ್ನಾನ ಮಾಡ್ಕೊಂಡ ಮೇಲೆ ನನಗೆ ಏನ್ ಬರುತ್ತೆ? ಪರಿಶುದ್ಧಾತ್ಮ ಬರ್ತಾನೆ. ಆ ಪರಿಶುದ್ಧಾತ್ಮ ನನ್ನ ಏನ್ ಮಾಡ್ತಾನೆ? ಸಕಲ ಸತ್ಯಕ್ಕೆ ನಡೆಸ್ತಾನೆ. ಆ ಪರಿಶುದ್ಧಾತ್ಮನೇ ನಿಮ್ಗಿಲ್ಲ ಅಂತಂದ್ರೆ ನೀವು ಸಕಲ ಸತ್ಯಕ್ಕೆ ಹೇಗೆ ನಡೀಲಿಕ್ಕೆ ಸಾಧ್ಯ? ನಿಮ್ಮನ್ನ ಹೇಗೆ ಸಕಲ ಸತ್ಯಕ್ಕೆ ನಡೆಸ್ತಾರೆ? ಅವರೆಲ್ಲ ಆತ್ಮನಿಲ್ವಲ್ಲ, ಅವರೆಲ್ಲ ಪರಿಶುದ್ಧಾತ್ಮನಿಲ್ವಲ್ಲ, ಹೌದಲ್ಲ ಪ್ರಿಯರೇ? ಅವ್ರು ನಮ್ಮನ್ನ ಹೇಗೆ ಸಕಲ ಸತ್ಯಕ್ಕೆ ನಡೆಸ್ತಾರೆ? ಅದರಿಂದ ಪ್ರಿಯರೇ, ದೀಕ್ಷಾಸ್ಥಾನ ಯಾರಿಗೋಸ್ಕರ ಅಂದ್ರೆ ಪಾಪಿಗಳಿಗೋಸ್ಕರವಾಗಿ ದೀಕ್ಷಾಸ್ಥಾನ. ಯಾರು ಪಾಪಿಗಳು ಅಂತಂದ್ರೆ ಎಲ್ಲರೂ ಪಾಪ ಮಾಡಿ ಏನ್ ಮಾಡಿದ್ದಾರೆ? ದೇವರ ಮಹಿಮೆನ ಏನ್ ಮಾಡಿದ್ದಾರೆ? ಹೊಂದದೆ ಹೋಗಿದ್ದಾರೆ ಅಂತ ಹೇಳ್ತಾನೆ ಪ್ರಿಯರೇ. ಹಾಗಾಗಿ ದೀಕ್ಷಾಸ್ಥಾನವನ್ನ ನಾವು ಯಾರಿಗೋಸ್ಕರ ತೆಗೆದುಕೊಳ್ಬೇಕು? ನಾವು ದೀಕ್ಷಾಸ್ಥಾನವನ್ನ ಹಂಗಂದ್ರೆ ಯಾರಿಗೋಸ್ಕರ? ನನ್ನ ತಮ್ಮನಿಗೋಸ್ಕರ, ಸತ್ತವ್ರಿಗೋಸ್ಕರ, ಅಕ್ಕನಿಗೋಸ್ಕರ, ಅಣ್ಣನಿಗೋಸ್ಕರ ಈ ತರ ತೆಗೆದುಕೊಳ್ಬೇಕಾ? ಯಾರಿಗೋಸ್ಕರ ತೆಗೆದುಕೊಳ್ಬೇಕು ಪ್ರಿಯರೇ? ನಮಗೋಸ್ಕರ ತೆಗೆದುಕೊಳ್ಬೇಕು ಅಂತ ಹೇಳ್ತಾನೆ. ನಮಗೋಸ್ಕರ ಏನ್ ಮಾಡ್ಕೋಬೇಕು? ದೀಕ್ಷಾಸ್ಥಾನವನ್ನ ನಾವು ತೆಗೆದುಕೊಳ್ಬೇಕು ಅಂತ ಹೇಳ್ತಾನೆ ಪ್ರಿಯರೇ. ಯಾವ ದಿನ ತೆಗೆದುಕೊಳ್ಬೇಕು ಅಂತ ನೋಡೋದಾದ್ರೆ, ಯಾವ ದಿನ ತೆಗೆದುಕೊಳ್ಬೇಕು ಪ್ರಿಯರೇ? ಯಾವ ದಿನ ತಗೋಬೇಕು? ಸುವಾರ್ತೆಗೆ ನೀವು ವಿಧೇಯರಾಗಿ, ನೀವು ರಕ್ಷಣೆ ಸುವಾರ್ತೆಯನ್ನು ಕೇಳಿದ ದಿನವೇ, ಕೇಳಿದ ಕ್ಷಣವೇ. ನಾವು ಈಗಿರ್ತಾನೆ ಬ್ರದರ್ ಸಹೋದರ ನಮಗೆ ಕಂಚಿಕೆ ಬಗ್ಗೆ ಹೇಳಿದ್ರು. ಕಂಚಿಕೆ ಯಾವಾಗ ತಗೊಂಡ್ರು? ಕಂಚಿಕೆ ಯಾವಾಗ ತಗೊಂಡ್ರು? ಆ ದಿನವೇ. ಆತನ ಏನ್ ಮಾಡ್ತಾನೆ? ಯೆರೂಸಲೇಮಿನಿಂದ ಏನ್ ಮಾಡ್ತಾನೆ? ಬರ್ತಾ ಇದ್ದಾನೆ. ಬರುವಾಗ ದೇವರು ಏನ್ ಮಾಡಿದ್ರು? ಬರುವಂತ ಸಂದರ್ಭಗಳಲ್ಲಿ ಆತನ ಏನ್ ಮಾಡಿದ್ದಾನೆ? ಯೆಶಾಯನ ಪ್ರವಾದನ ಗ್ರಂಥವನ್ನು ಓದ್ಕೊಂಡು ಬರ್ತಾ ಇದ್ದಾನೆ. ದೇವ್ರಿಗೆ ಅರ್ಥ ಆಯ್ತು, ಈಗಾಗಲೇ ಏನಾಗಿದೆ? ದೇವ್ರ ರಾಜ್ಯ ಪ್ರಾರಂಭ ಆಗಿದೆ. ಈತ ಏನ್ ಮಾಡಿದ್ದಾನೆ? ವ್ಯರ್ಥವಾಗಿ ಏನ್ ಮಾಡ್ಲಿಕ್ಕೆ, ಆರಾಧನೆ ಮಾಡ್ಲಿಕ್ಕೆ ಹೋಗಿದ್ದಾನೆ. ಈಗ ಯೆರೂಸಲೇಮಿಗೆ ಹೋಗಿದ್ದಾನೆ. ಈತನಿಗೆ ಏನ್ ಬೇಕಾಗಿತ್ತು? ರಕ್ಷಣೆ ಬೇಕು. ಏನ್ ಮಾಡಿದ್ರು? ದೇವರು ಏರ್ಪಾಡು ಮಾಡಿದ್ರು. ಅಪೊಸ್ತಲ ಕೃತ್ಯಗಳು 8:34 ಕೊಡುವುದು. ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದರು. ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿ. ಇದು ಬಹಳ ಮುಖ್ಯ ಪ್ರಿಯರೇ, ಇದು ಬಹಳ ಮುಖ್ಯ. ಯೇಸು ಕ್ರಿಸ್ತನ ಕುರಿತಾಗಿರ್ತಕ್ಕಂಥ ಸುವಾರ್ತೆಯನ್ನ ಪ್ರತಿಯೊಬ್ಬ ಮಾನವರು ದೀಕ್ಷಾಸ್ಥಾನ ತೆಗೆದುಕೊಳ್ತಕ್ಕಂಥ ವ್ಯಕ್ತಿ ಕೇಳಬೇಕು. ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರ ಏನ್ ಮಾಡಿದ್ದಾನೆ? ಸತ್ತಿದ್ದಾನೆ, ಮತ್ತೆ ಹೂಣಲ್ಪಟ್ಟಿದ್ದಾನೆ. ಶಾಸ್ತ್ರದ ಪ್ರಕಾರವಾಗಿ 3ನೇ ದಿನದಲ್ಲಿ ಏನ್ ಮಾಡಿದ್ದಾನೆ? ಎಬ್ಬಿಸಲ್ಪಟ್ಟಿದ್ದಾನೆ. ಏನೋ ನಾನು ಸೈಮನ್ ಬ್ರದರ್ ಬಂದ್ವಿ, ಏನೋ ಸುನಿಲ್ ಬ್ರದರ್ನ ಏನೋ ಮೋಟಿವೇಟ್ ಮಾಡಿದ್ವಿ, ರಾಜೇಶ್ ಅವ್ರನ್ನ ಮೋಟಿವೇಟ್ ಮಾಡಿದ್ವಿ, ದೀಕ್ಷಾಸ್ಥಾನ ಕೊಟ್ಬಿಟ್ಟ. ದೀಕ್ಷಾಸ್ಥಾನ ಆಗಲ್ಲ. ನೀವು ಸುವಾರ್ತೆ, ಯೇಸು ಕ್ರಿಸ್ತನು ನನ್ನೆಲ್ಲರ ಪಾಪಗಳ ಪರಿಹಾರಕ್ಕೆ ಏನ್ ಮಾಡಿದ್ದಾನೆ? ಸತ್ತಿದ್ದಾನೆ. ಮತ್ತೆ ನಮಗೋಸ್ಕರ ಆತನೇನಾಗಿದ್ದಾನೆ? ಸಮಾಧಿ ಮಾಡಲ್ಪಟ್ಟಿದ್ದಾನೆ. ಮತ್ತೆ ಆತನೇನಾಗಿದ್ದಾನೆ? ದೇವರು ಆತನನ್ನ ಏನ್ ಮಾಡಿದ? ದೇವರು ಎಬ್ಬಿಸಿದ್ದಾನೆ ಆತನನ್ನ. ಇವತ್ತು ಕೂಡ ನಾವು ಯಾರು ಆ ರೀತಿಯ ಅಂಶಗಳನ್ನ ಅರ್ಥ ಮಾಡ್ಕೊಳ್ತೀವೋ, ನಾವು ಕೂಡ ಜೀವದಿಂದ ಏನ್ ಮಾಡ್ತೀವಿ? ಎಬ್ಬಿಸಲ್ಪಡ್ತೇವೆ. ಇಲ್ಲಿ ನೋಡಿ ಪ್ರಿಯರೇ, ಓದಿ ಪ್ರಿಯರೇ. ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯೋ, ಅಗೋ ನೀರು, ನನಗೆ ದೀಕ್ಷಾಸ್ಥಾನದ ಅಡ್ಡಿ ಏನು ಎಂದು ಸುವಾರ್ತೆ ಕೇಳದ. ಅದೇ ವಾಕ್ಯವನ್ನ ಆಧಾರ ಮಾಡಿಕೊಂಡು, ಯೆಶಾಯನ ಪ್ರವಾದನ ಗ್ರಂಥವನ್ನ ಆಧಾರ ಮಾಡಿಕೊಂಡು ವಾಕ್ಯಗಳನ್ನ ಸುವಾರ್ತೆ ಯೇಸುವನ್ನೇ ದೇವರು ಎಬ್ಬಿಸಿದ್ದಾನಪ್ಪ ಅಂತ ಹೇಳಿ ಆ ಸುವಾರ್ತೆಗಳನ್ನ ತಿಳಿಸಿದ್ರು. ನಮ್ಮೆಲ್ಲರ ಪಾಪಗಳು ಸತ್ತಿದ್ದಾರೆ, ಉಣಲ್ಪಟ್ಟಿದ್ದಾರೆ, ಮೃತ್ಯುಂಜಯನಿದ್ದಾರೆ ಅಂತ ಹೇಳಿ ತಿಳಿಸಿದ್ರು. ಅಲ್ಲಿ ಬರುವಂತ ಸಂದರ್ಭಗಳಲ್ಲಿ ನೀರು ಕಾಣ್ತು. ಆಗೋ ನೀರು, ನನಗೆ ದೀಕ್ಷಾಸ್ಥಾನ ಮಾಡಿಸೋದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನ ನಿಲ್ಲಿಸು ಅಂತ ಹೇಳಿ ಅಪ್ಪಣೆ ಕೊಟ್ಟರು. ರಥವನ್ನ ಅಂದ್ರೆ ಸುವಾರ್ತೆಯನ್ನ ಕೇಳಿದ ದಿನವೇ, ಕೇಳಿದ ಕ್ಷಣವೇ ಆಗ ನೀರು ಸಿಗ್ತದೆ. ಅಲ್ಲೇ ಏನ್ ಮಾಡಿದ್ದಾರೆ? ಅವರು ದೀಕ್ಷಾಸ್ಥಾನವನ್ನ ತೆಗೆದುಕೊಂಡಿದ್ದಾರೆ ಪ್ರಿಯರೇ. ಇನ್ನೊಂದು ವಾಕ್ಯಗಳು ನೋಡೋಣ. ನಮ್ಮ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ 16ನೇ ಅಧ್ಯಾಯ 25 ನೋಡಿ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡ್ತಾ ಇದ್ರು. ಸೆರೆಯಲ್ಲಿದ್ದಂತ ವ್ಯಕ್ತಿಗಳು ಲಕ್ಷ ಕೇಳ್ತಿದ್ರು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದಾರೆ ಎಂದು ಭಾವಿಸಿ ಕತ್ತಿಯನ್ನು ಹಿಡಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ ನೀನೇನೂ ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲಸೀಲನ ಮುಂದೆ ಬಿದ್ದನು. ಮತ್ತು ಅವರನ್ನು ಹೊರಗೆ ಕರ್ಕೊಂಡು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನೂ ರಕ್ಷಣೆ ಹೊಂದುವೆ, ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದ್ರು.
ಆಮೇಲೆ ಅವರು ರಾತ್ರಿ ಅದೇ ಗಳಿಗೆಯಲ್ಲಿ ಅವರನ್ನು ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರೂ ಸಹಿತವಾಗಿ ದೀಕ್ಷಾಸ್ನಾನ ನೋಡ್ರಿ, ಮಾಡಿಸಿಕೊಂಡರು. ಇಲ್ಲಿ ಸೆರೆಮನೆಯಲ್ಲಿದ್ದಂತ ಪೌಲೋಸಿಲ್ರು ಅಲ್ಲಿ ಪ್ರಾರ್ಥನೆಗಳನ್ನ ಮಾಡುವಾಗ ಸ್ತುತಿಪದಗಳನ್ನ ಆಡುವಾಗ ಅಲ್ಲೇನಾಗಿದೆ, ಕದಗಳು ಏನ್ ಮಾಡಿದೆ, ಜೈಲಿನಲ್ಲಿರ್ತಕ್ಕಂಥ ಎಲ್ಲ ಬಾಗಿಲುಗಳು ಏನ್ ತೆರೆಯಲ್ಪಟ್ಟಿದೆ. ಸೆರೆ ಅಧಿಕಾರಿ ಇದೇನು ಅಂತ ಹೇಳಿ ನೋಡುವಾಗ ಆನಂತರ ಅವನು ಹೇಳ್ತಾನೆ, ಏನಂತಾನೆ, ಮತ್ತು ಅವ್ರನ್ನ ಹೊರಗೆ ಕರ್ಕೊಂಡು ಸ್ವಾಮಿಗಳ ರಕ್ಷಣೆ ಹೊಂದೋದಕ್ಕೆ ನಾವು ಏನ್ ಮಾಡ್ಬೇಕು ಎಂದು ಕೇಳಲು, ಕರ್ತನಾದ ಯೇಸುವಿನ ಮೇಲೆ ಏನ್ ಮಾಡಿ, ನೀನು ನಂಬಿಕೆ ಇಡಿ, ನೀನು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೆಲ್ಲರೂ ಕೂಡ ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನ ತಿಳಿಸಿದ್ದಾರೆ. ಅಂದ್ರೆ ಸುವಾರ್ತೆನ ಏನ್ ಮಾಡಿದ್ದಾರೆ, ತಿಳಿಸಿದ್ದಾರೆ. ದೇವರ ವಾಕ್ಯವನ್ನ ಏನ್ ಮಾಡಿದ್ದಾರೆ, ತಿಳಿಸಿದ್ದಾರೆ. ಆಮೇಲೆ ಅವನು ರಾತ್ರಿ ಅದೇ ಗಳಿಗೆಯಲ್ಲಿ ಅಂತ ಹೇಳ್ತಾನೆ, ಏನಂತೆ, ಅದೇ ಗಳಿಗೆಯಲ್ಲಿ ಫಿಲಿಪ್ಪಿ, ಕಂಚಿಕಿ, ಅದೇ ಅವ್ರು ಬರುವಂತ ಸಂದರ್ಭಗಳಲ್ಲಿ ಏನ್ ಮಾಡಿದ್ದಾರೆ, ದೀಕ್ಷಾಸ್ಥಾನ ಸುವಾರ್ತೆ ಕೇಳಿದ್ದಾರೆ. ಎಸ್, ಆತನಿಗೆ ಅರಿವಾಯ್ತು, ನಾನು ಪಾಪಿ ಅಂತ ಹೇಳಿ ಅರಿವಾಯ್ತು. ಪಾಪಕ್ಕೋಸ್ಕರವಾಗಿ ಮಾಡಿರೋದಂತ ಏರ್ಪಾಡು ಏನಂತ ಗೊತ್ತಾಯ್ತು. ಏನ್ ಮಾಡ್ಕೊಂಡ್ರು, ಅದೇ ಗಳಿಗೆಯಲ್ಲಿ ಏನ್ ಮಾಡಿದ್ರು. ಇಲ್ಲೂ ಕೂಡ ಆಮೇಲೆ ಅವನು ಅದೇ ಗಳಿಗೆಯಲ್ಲಿ ಅವರನ್ನ ಕರ್ಕೊಂಡು ಹೋಗಿ ಅವರ ಗಾಯಗಳನ್ನು ತೊಳೆದು ಕೂಡಲೇ ತಾನು ತನ್ನವರೆಲ್ಲರ ಸಹಿತವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡನು ಅಂತ ಹೇಳ್ತಾನೆ ಅಲ್ವಾ. ಯಾವಾಗ ಮಾಡ್ಕೋಬೇಕು ದೀಕ್ಷಾಸ್ನಾನ? ಇವತ್ತು ಸುವಾರ್ತೆ ಕೇಳಿದ್ವಿ. ಎಸ್, ಪ್ರತಿಯೊಬ್ಬರು ಕೂಡ ಸತ್ಯ ಸುವಾರ್ತೆಗೆ ವಿಧೇಯರಾಗಬೇಕು. ದೇವರ ಕುರಿತಾಗಿ, ಕ್ರಿಸ್ತನ ಕುರಿತಾಗಿ ಸತ್ಯವನ್ನು ಅರ್ಥ ಮಾಡ್ಕೋಬೇಕು. ಆದ್ರೆ ಇಲ್ಲಿ ಆಯಾ ಕೇಳಿದ ಆ ದಿನವೇ, ಕೇಳಿದ ಆ ಕ್ಷಣವೇ ಏನ್ ಮಾಡ್ಕೊಂಡಿದ್ದಾರೆ, ಅವರು ದೀಕ್ಷಾಸ್ನಾನವನ್ನ ತೆಗೆದುಕೊಂಡಿದ್ದಾರೆ. ಪ್ರಿಯ, ಯಾವ ದಿನ ತೆಗೆದುಕೊಳ್ಬೇಕಂದ್ರೆ ಕೇಳಿದ ದಿನವೇ ಇಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ, ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಾನೆ. ಪ್ರಿಯರೇ, ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಕ್ಕೆ ಯಾರು ನಿರ್ಣಯ ಮಾಡ್ಬೇಕು? ದೀಕ್ಷಾಸ್ಥಾನ ತೆಗೆದುಕೊಳ್ಳಿ ಅಂತೇಳಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ ಯಾರಿಗೂ ಒತ್ತಾಯ ಮಾಡಬಾರ್ದು. ನಾವು ಯಾರು ಕೂಡ ಏನ್ ಮಾಡ್ಬಾರ್ದು, ಯಾರಿಗೂ ಕೂಡ ಏನ್ ಮಾಡಬಾರ್ದು, ಒತ್ತಾಯ ಮಾಡೋದು. ಯಾರು ಏನ್ ಮಾಡ್ಬಾರ್ದು, ನಿರ್ಣಯವನ್ನ ಮಾಡ್ಬೇಕು. ಯಾರು ನಿರ್ಣಯ ಮಾಡ್ಬೇಕಂದ್ರೆ ಯಾರು ಸತ್ಯ ಸುವಾರ್ತೆಗೆ ವಿಧೇಯರಾಗ್ತಾರೋ, ಯೇಸು ಕ್ರಿಸ್ತನ ಸುವಾರ್ತೆಗೆ ವಿಧೇಯರಾಗ್ತಾರೋ, ಸುವಾರ್ತೆಗೆ ವಿಧೇಯರಾದಂತವ್ರು ದೇವರ ರಾಜ್ಯದ ಕುರಿತಾಗಿ, ದೇವರ ಕುರಿತಾಗಿ ಸತ್ಯಗಳನ್ನು ಅಂಗೀಕಾರ ಮಾಡ್ಕೊಂಡಿರ್ತಾರೋ, ಎಸ್, ಆತರು ಯಾರು ಪಾಪಿ ಅಂತೇಳಿ ಆತನ ಹೃದಯಗಳಲ್ಲಿ, ಎಸ್, ನಾನು ಪಾಪಿ, ನನಗೆ ಬೇರೆ ರಕ್ಷಣೆ ಇಲ್ಲ, ಪಾಪಿಗೆ ಏನ್ ಬೇಕು, ರಕ್ಷಣೆ ಬೇಕು. ಕಷ್ಟದಲ್ಲಿ ಇರ್ತಕ್ಕಂಥವ್ನಿಗೆ ಏನ್ ಬೇಕು, ರಕ್ಷಣೆ ಬೇಕು. ಸಮಸ್ಯೆಯಲ್ಲಿ ಇರ್ತಕ್ಕಂಥವ್ನಿಗೆ ಏನ್ ಬೇಕು, ರಕ್ಷಣೆ ಬೇಕು. ಏನೋ ಒಂದು ಎತ್ತೋ ಕತ್ತೆನೋ ಗುಂಡಿಲ್ ಬಿದ್ದಿದೆ, ಅದಕ್ಕೇನ್ ಬೇಕು, ರಕ್ಷಣೆ ಬೇಕು. ಅಂತ ಪರಿಸ್ಥಿತಿಲಿ ಏನಿದೀವಿ, ಪಾಪಿಗಳು ಅಂತ ಪರಿಸ್ಥಿತಿಯಲ್ಲಿ ಇದೆ. ಅಂತವ್ರಿಗೆ ಏನ್ ಬೇಕು, ರಕ್ಷಣೆ ಬೇಕಾಗಿದೆ. ಅಂತ ಮನಸ್ಥಿತಿ, ಅಂತ ಮನೋಭಾವ ಹುಟ್ಟಿದಂತವರಿಗೆ ಏನ್ ಬೇಕಾಗಿದೆ ಪ್ರಿಯರೇ, ಆ ಒಂದು ದೀಕ್ಷಾಸ್ಥಾನ ತೆಗೆದುಕೊಳ್ಳುವಂತ ನಿರ್ಣಯವನ್ನ ಅವ್ರು ಮಾಡ್ಬೇಕು ಅಂತ ಹೇಳ್ತಾನೆ. ಅಪೊಸ್ತಲ ಕೃತ್ಯಗಳು ನಾವು 36-47 ಅದೇ ನೋಡ್ಬೇಕು. ಅವ್ರ ಸ್ವಾಮಿಗಳು ನಾವೀಗ ಏನ್ ಮಾಡ್ಬೇಕು, ಅವ್ರು ಕೇಳಿದಷ್ಟೇ. ಈಗ ನಾವೇನ್ ಮಾಡ್ಬೇಕು, ಅವ್ರಿಗೆ ಗೊತ್ತಾಯ್ತು ಯೇಸುವನ್ನೇ ದೇವರು ಒಡೆಯನಾಗಿ ರಕ್ಷಕನಾಗಿ ನೇಮಿಸಿದ್ದಾನೆ ಅಂತ ಹೇಳಿ ಇಸ್ರಾಯೇಲ್ಗಳು ನಿಸ್ಸಂದೇಹವಾಗಿ, ಯಾವ ಸಂದೇಹ ಬೇಡ ಅಂತ ತಿಳಿದಿರಂತ, ಅಯ್ಯೋ ಈ ಯೇಸುವಿನ ದೇವರು, ಈ ಮೆಸ್ಸಿಯನನ್ನ ದೇವ್ರು ನಮ್ಗೆ ಕಳಿಸ್ಕೊಟ್ಟಿದ್ದು, ಯೇಸುವನ್ನ ನಾವೇನ್ ಮಾಡ್ಲಿಲ್ಲ, ನಾವು ಅಂಗೀಕಾರ ಮಾಡ್ಲಿಲ್ಲ. ಇವ್ ನಮ್ಮವನು ಅಂತ ಅಂಗೀಕಾರ ಮಾಡ್ಲಿಲ್ಲ, ರಕ್ಷಕ ಅಂತ ಅಂಗೀಕಾರ ಮಾಡಿ, ಮೆಸ್ಸಿಯ ಅಂತ ಅಂಗೀಕಾರ ಮಾಡ್ಲಿಲ್ಲ ಅಂತ ಹೇಳಿ ಗೊತ್ತಾದಾಗ ಅವರು ಈಗೇನ್ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡಿದ್ರು ಅವರು ಪಾಪಗಳ ಪರಿಹಾರಕ್ಕೋಸ್ಕರ ಏನ್ ಮಾಡ್ಕೊಂಡ್ರು, ಅವರು ತಿರುಕೊಂಡು ಯೇಸು ಕ್ರಿಸ್ತನಲ್ಲಿ ಏನ್ ಮಾಡ್ಕೊಳ್ರಿ, ದೀಕ್ಷಾಸ್ಥಾನ ಮಾಡಿಕೊಡ್ರಿ ಅಂತ ಹೇಳಿ. ಪ್ರಿಯರೇ, ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವವರು ನಿರ್ಣಯ ಮಾಡ್ಬೇಕು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 25-34 ಕೂಡ ನಿರ್ಣಯ ಮಾಡಿದ್ದಾರು. ಕಂಚಿಕೇನೇನಾ ಇಲ್ಲ ಫಿಲಿಪ್ ಹೇಳದ್ನ ಇಲ್ಲ. ಇಲ್ಲಿ ಸೆರೆಮನೆಯ ಅಧಿಕಾರಿಗೆ ಯಾರು ಪೌಲಸಿಲ್ರಿ ಹೇಳಿದ್ರ, ರೆಕಮೆಂಡ್ ಮಾಡಿದ್ರ, ಅವ್ರು ದೇವ್ರ ವಾಕ್ಯಗಳನ್ನ ಹೇಳಿದ್ರು ಅಷ್ಟೇ. ದೇವ್ರ ವಾಕ್ಯ ಹೇಳಿದಾಗ ಏನ್ ಮಾಡಿದ್ರು ಅವರು, ತಾನು ತನ್ನವರೆಲ್ಲರ ಸಹಿತವಾಗಿ ಏನ್ ಮಾಡ್ಕೊಂಡಂತವನು ದೀಕ್ಷಾಸ್ಥಾನ ಮಾಡಿಸಿಕೊಂಡನು ಅಂತ ಹೇಳ್ತಾನೆ. ಹಾಗಾಗಿ ಯಾರು ನಿರ್ಣಯ ಮಾಡ್ಬೇಕು, ಯಾರು ದೀಕ್ಷಾಸ್ಥಾನವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅವ್ರ ಹೃದಯಗಳಲ್ಲಿ ತೀರ್ಮಾನ ಮಾಡ್ತಾರೋ ಅವರೇ ಏನ್ ಮಾಡ್ಬೇಕು, ನಿರ್ಣಯವನ್ನ ಮಾಡ್ಬೇಕು. ಯಾರ ಹೆಸರಿನಲ್ಲಿ ಮಾಡಿಸ್ಕೋಬೇಕು, ಯಾರ ಹೆಸರಲ್ಲಿ? ಇವತ್ತು ಕಲೆಗುರ ಅನೇಕ ಇಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೇಳಿದೆಯಲ್ಲ ಅಂತಕ್ಕಂಥ ಮಾತಾಡಿ. ಯಾಕೆ ಇದನ್ನ ಹೇಳಲ್ಪಟ್ಟಿದೆ? ಎಲ್ಲ ನೋಡಿದ್ರೆ ತಂದೆ ಮಗ ಪರಿಶುದ್ಧಾತ್ಮ ಹೆಸರಲ್ಲಿ ಕೊಡ್ತೀರಿ, ಇಲ್ಲಿ ಯೇಸು ಕ್ರಿಸ್ತನ ಹೆಸರು ದೀಕ್ಷಾಸ್ಥಾನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರಲ್ಲ, ಏನಿದ್ರ ಅರ್ಥ ಅಂದ್ರೆ ಅಲ್ಲಿ ಯೆಹೂದ್ಯರು ಇಷ್ಟೇ, ಯಾರು ಕೂಡ ಯೇಸು ಕ್ರಿಸ್ತನನ್ನ ಏನ್ ಮಾಡ್ಕೊಂಡಿರ್ಲಿಲ್ಲ, ಈತನು ದೇವರಿಂದ ಕಳಿಸಲ್ಪಟ್ಟಂತವನು ಅಂತ ಹೇಳಿ, ಈತನೇ ರಕ್ಷಕ ಮೆಸ್ಸಿಯ ಅಂತ ಹೇಳಿ ಏನ್ ಮಾಡ್ಲಿಲ್ಲ, ಅಂಗೀಕಾರ ಮಾಡ್ಲಿಲ್ಲ. ಆದ್ರಿಂದ ಹೆಸರನ್ನ ಏನ್ ಮಾಡಿದ್ದಾರೆ ಅದನ್ನ ಬಹಳ ಒತ್ತಿ, ಯೇಸು ಅಂದ್ರೆ ಅಧಿಕಾರ, ಪರಲೋಕದಲ್ಲೂ ಭೂಲೋಕದಲ್ಲೂ ಎಲ್ಲ ಅಧಿಕಾರ ಯಾರು ಕೊಡಲ್ಪಟ್ಟಿದೆ, ಯೇಸು ಕ್ರಿಸ್ತ ಕೊಟ್ಟ. ನೀವು ನಿರಾಕರಣೆ ಮಾಡಿದ್ರಲ್ಲ, ಇದನ್ನ ಬೇಡ ಅಂತ ಹೇಳಿ ನಿರಾಕರಣೆ ಮಾಡಿದ್ರಲ್ಲ, ನಿರಾಕರಿಸಲ್ಪಟ್ಟವನಿಗೆ ಏನ್ ಮಾಡಿದ್ದಾರೆ, ನೀವು ಬೇಡವೆಂದು ಬಿಟ್ಟ ಕಲ್ಲೇ ಏನಾಯ್ತು, ಮೂಲೆಗಳಾಯ್ತು.
ಇವ್ರಿಗೆ ಏನ್ ಮಾಡಿದ್ದಾರೆ, ಅಧಿಕಾರ ಕೊಡಲ್ಪಟ್ಟಿದೆ ಅಂತಕ್ಕಂಥ. ಆದ್ರೆ ಇಲ್ಲಿ ದೀಕ್ಷಾಸ್ಥಾನ ಕೊಟ್ಟರು ತಂದೆ ಮಗ ಆಜ್ಞೆ ಏನಿದೆ, ಮತ್ತನ್ ಬರ್ಸುವಾರ್ತೆ 28:19 ತಂದೆ ಮಗನ ಪರಿಶುದ್ಧಾತ್ಮನಲ್ಲಿ ಹೆಸರಲ್ಲಿ ಏನ್ ಮಾಡ್ರಿ ನೀವು ದೀಕ್ಷಾಸ್ಥಾನ ಅಂದ್ರೆ ಇಲ್ಲವೂ ಕೂಡ ಯಾರ ಹೆಸರಲ್ಲಿ ದೀಕ್ಷಾಸ್ಥಾನ, ತಂದೆಯ ಮಗನ ಪರಿಶುದ್ಧಾತ್ಮನ ಹೆಸರಲ್ಲಿ ಏನ್ ಮಾಡ್ಕೊಳ್ಬೇಕು, ದೀಕ್ಷಾಸ್ಥಾನ ಮಾಡಿಸ್ಕೊಳ್ಬೇಕು. ಯಾಕೆ ಮೂವರ ಹೆಸರಲ್ಲಿ ದೀಕ್ಷಾಸ್ಥಾನ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಮೂರ್ಗೂ ಏನಿದೆ, ದೈವತ್ವ ಇದೆ, ದೈವತ್ವ ಇದೆ. ಆದ್ರಿಂದ ಆ ಹೆಸರಿನಲ್ಲಿ ದೀಕ್ಷಾಸ್ಥಾನ ಮಾಡಿಸ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ. ದೀಕ್ಷಾಸ್ಥಾನವನ್ನ ಹೇಗೆ ತೆಗೆದುಕೊಳ್ಬೇಕು ಪ್ರಿಯರೇ? ದೀಕ್ಷಾಸ್ಥಾನವನ್ನು ಹೇಗೆ ತೆಗೆದುಕೊಳ್ಬೇಕು, ಹೇಗೆ ತೆಗೆಸ್ಕೊಳ್ಬೇಕು ದೀಕ್ಷಾಸ್ಥಾನವನ್ನ? ನಾವು ಆಗ್ಲೇ ಹೇಳಿದ್ವಿ, ದೀಕ್ಷಾಸ್ಥಾನದ ಬ್ಯಾಪ್ಟೈಸೋ ಅಂದ್ರೆ ದೀಕ್ಷೆ ಅಂದ್ರೆ ಮುಳುಗಿಸು ಅಥವಾ ಊಣಲ್ಪಡು ಅಂತ. ಅಂದ್ರೆ ಯಾವ ರೀತಿ ತಗೋಬೇಕು? ಮುಳುಗಬೇಕಂತ. ಏನ್ ಮಾಡ್ಬೇಕು? ಕಂಚುಕಿ ಏನ್ ಮಾಡಿದ್ರು ನೀರಲ್ಲಿ, ಅವರಿಬ್ರು ಇಳಿದ್ರು, ಏನ್ ಮಾಡಿದ್ರಂತೆ ನೀರಿನಲ್ಲಿ ಏನ್ ಮಾಡಿದ್ದಾರೆ, ದೀಕ್ಷಾಸ್ಥಾನ ತೆಗೆದುಕೊಂಡಿದ್ರು. ಆದ್ರಿಂದ ಇವತ್ತು ತಾವೆಲ್ಲರೂ ಕೂಡ ಅನೇಕ ಕ್ಯಾಥಲಿಕ್ ಆಗ್ಲಿ ಅನೇಕ ಚಿಮ್ಕಿಸುವಂತ ದೀಕ್ಷಾಸ್ಥಾನ ಇದೆ. ಮತ್ತೆ ಒಂದು ಬಿಂದಿಗೆ ಸುಮ್ಮನೆ ಊದ್ಬಿಡೋದು ಇವೆಲ್ಲ ಇದೆ. ಆದ್ರೆ ಏನ್ ಮಾಡೋದು, ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ನೀರಲ್ಲಿ ಏನ್ ಮಾಡ್ಬೇಕಂತೆ, ಮುಳುಗಬೇಕು ಅಂತ ಹೇಳ್ತಾರೆ. ದೀಕ್ಷಾಸ್ಥಾನ ಹೇಗೆ ತಗೊಳ್ಬಂದ್ರೆ ನೀರಿನಲ್ಲಿ ಮುಳುಗಿ ಅಂತ ಹೇಳ್ತಾರೆ. ಕೆಲವರು ಚಿಮುಕಿಸ್ತಕ್ಕಂಥವ್ರು ಇಲ್ಲಿ ಬೈಬಲ್ ನಲ್ಲಿ ಕೂಡ ನಮ್ಗೆಲ್ಲೂ ಕೂಡ ಅದನ್ನ ಏನ್ ಮಾಡಿಲ್ಲ. ಬೈಬಲ್ ಅಲ್ಲಿ ಏನ್ ತಿಳಿಸಲ್ಪಟ್ಟಿದೆ ಅದೇ ಪ್ರಕಾರವಾಗಿ ಏನ್ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು, ದೀಕ್ಷಾಸ್ಥಾನವನ್ನ ಮಾಡಿಸ್ಕೊಳ್ಬೇಕು. ಚಿಮುಕಿಸುವಂತಹದ್ದು ಮತ್ತೆ ಇನ್ನೊಂದು ಬಿಂದಿಗೆಯಲ್ಲಿ ಎತ್ತಿ ನೀರು ಒಯ್ಯುವಂತಹದ್ದು ಈ ಕಾರ್ಯಗಳನ್ನ ನಾವು ಮಾಡಬಾರ್ದು. ಬೈಬಲ್ ಹೇಳಿರೋ ಪ್ರಕಾರವಾಗಿ ಅದರ ಅರ್ಥ ಗ್ರೀಕ್ ನಿಂದ ನಮ್ಗೆ ತರ್ಜುಮೆ ಮಾಡಲ್ಪಟ್ಟಿದೆ, ಯಾವುದು ಬೈಬಲ್. ಆಗ ಗ್ರೀಕ್ ನಲ್ಲಿ ಏನ್ ಹೇಳ್ಪಟ್ಟಿದೆ, ಬ್ಯಾಪ್ಟೈಸೋ ಅಂದ್ರೆ ಮುಳುಗಿಸು ಅಥವಾ ಉಣಲ್ಪಡು. ಆ ಕಾರ್ಯಗಳನ್ನೇ ಏನ್ ಮಾಡ್ಬೇಕು, ನಾವು ಮಾಡಬೇಕು. ಆದ್ರಿಂದ ಪ್ರಿಯರೇ, ದೀಕ್ಷಾಸ್ಥಾನವನ್ನ ಹೇಗೆ ತೆಗೆದುಕೊಳ್ಬೇಕು ಅಂದ್ರೆ ನೀರಿನಲ್ಲಿ ಮುಳುಗಿ ಪ್ರಿಯರೇ. ಆದ್ರಿಂದ ಆ ಮುಳುಗಿಸುವಂತ ದೀಕ್ಷಾಸ್ಥಾನದ ಕುರಿತಾಗಿ ಬೈಬಲ್ ನಮ್ಗೆ ಹೇಳಲ್ಪಟ್ಟಿದ್ರಿಂದ ಅದೇ ಪ್ರಕಾರವಾಗಿ ನಾವೇನ್ ಮಾಡಬೇಕು, ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ. ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಕೆಲವೊಂದು ಕಾರ್ಯಗಳಲ್ಲಿ ನಮ್ಮಲ್ಲಿ ಬಿಟ್ಟು ಬಿಡಬೇಕು. ಏನ್ ಮಾಡ್ಬೇಕು, ನಮ್ಮಲ್ಲಿ ಕೆಲವು ಕಾರ್ಯಗಳನ್ನ ಕೊಲೊಸೆ ಬರೆದ ಪತ್ರಿಕೆ 2:11 ವಾಕ್ಯದಲ್ಲಿ, ಕೊಲೊಸೆ ಬರೆದ ಪತ್ರಿಕೆ 2:11, ಕೊಲೊಸೆ 2:11 ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ಆತನು ಎಲ್ಲಾ ದೊರೆತನ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಏನ್ ಮಾಡಿದಿರಿ, ಸುನ್ನತಿಯನ್ನು ಹೊಂದಿದಿರಿ. ಈ ಸುನ್ನತಿ ಕೈಯಿಂದ ಮಾಡಿದಲ್ಲ, ಇದು ಪಾಪಕ್ಕೆ ಅಧೀನವಾಗಿರ್ತಕ್ಕಂಥ ಸ್ವಭಾವವನ್ನು ಏನ್ ಮಾಡ್ಬೇಕು, ನಿಮ್ಮಲ್ಲಿ ವಿಸರ್ಜನೆ ಮಾಡ್ಬೇಕು. ಆ ಸುನ್ನತಿ ಏನಾಗಿತ್ತು, ಕೈಯಿಂದ ಮಾಡ್ತಿದ್ರು ಸುನ್ನತಿಯನ್ನ. ಆದ್ರೆ ಈ ಸುನ್ನತಿ ಕೈಯಿಂದ ಮಾಡಿರ್ತಕ್ಕಂಥದ್ದಲ್ಲ. ಈ ಸುನ್ನತಿ ಏನಂತೆ, ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ಯಾರು? ಯೇಸು ಕ್ರಿಸ್ತನು. ನೀವು ಆತನಲ್ಲಿ ಸುನ್ನತಿ ಹೊಂದಿದ್ದೀರಿ, ನೀವು ಆತನಲ್ಲಿ ಸುನ್ನತಿ ಹೊಂದಿದ್ದೀರಿ. ಅದು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರಿಸ್ತಿಯ ಸುನ್ನತಿ. ಇದು ಸುನ್ನತಿ. ಯಹೂದ್ಯರಿಗೊಂದು ಸುನ್ನತಿ ಇದೆ. ಆದ್ರೆ ಇವತ್ತು ನಾವು ಕ್ರಿಸ್ತನಲ್ಲಿ ಸೇರ್ಬೇಕಾದ್ರೆ ಈ ಏನಿದೆ, ಇದು ಪಾಪಾಧೀನ ಸ್ವಭಾವವನ್ನು ಏನ್ ಮಾಡ್ಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಪಾಪಕ್ಕೆ ಅಧೀನವಾಗಿರ್ತಕ್ಕಂಥ ಸ್ವಭಾವವನ್ನು ಏನ್ ಮಾಡ್ಬೇಕು, ನಾವು ವಿಸರ್ಜಿಸ್ಬೇಕು. ನಮ್ಮಲ್ಲಿರ್ತಕ್ಕಂಥ ಪಾಪಕ್ಕೆ ಅಧೀನವಾಗಿದ್ದೇವಲ್ಲ, ಈ ಸ್ವಭಾವವನ್ನು ಏನ್ ಮಾಡ್ಬೇಕು, ನಾವು ವಿಸರ್ಜನೆ ಮಾಡ್ಬೇಕು. ದೀಕ್ಷಾಸ್ಥಾನ ಮಾಡೋದಕ್ಕಿಂತ ಮುಂಚಿತವಾಗಿ ಇನ್ನು ಮೇಲೆ ನನ್ನ ಜೀವಿತ ಪಾಪದ ಜೀವಿತವಲ್ಲ, ಪಾಪ ಸಂಬಂಧಪಟ್ಟ ಜೀವಿತವಲ್ಲ. ಇದುವರೆಗೂ ದೀಕ್ಷಾಸ್ಥಾನ ಮಾಡೋದಕ್ಕಿಂತ ಮುಂಚಿತವಾಗಿ ನನ್ನ ಸ್ವಭಾವ ಪಾಪಕ್ಕೆ ಏನಾಗಿತ್ತು, ಅಧೀನವಾಗಿತ್ತು. ಪಾಪ ಹೇಳೋ ಪ್ರಕಾರವಾಗಿ, ಲೋಕ ಹೇಳೋ ಪ್ರಕಾರವಾಗಿ ಇತ್ತು. ಆದ್ರೆ ಈ ಸ್ವಭಾವವನ್ನ ನಾನು ಸಂಪೂರ್ಣವಾಗಿ ಏನ್ ಮಾಡ್ತಾ ಇದ್ದೇನೆ, ಇವತ್ತು ವಿಸರ್ಜಿಸಿ ಬಿಡ್ತಾ ಇದ್ದೇನೆ. ಇನ್ನು ಮುಂದೆ ಆ ಪಾಪದ ಸ್ವಭಾವ ನನ್ನಲ್ಲಿ ಇರಬಾರದು ಅಂತಕ್ಕಂಥ ಅಂಶ ನಮ್ಗೆಲ್ಲರೂ ಕೂಡ ಗೊತ್ತಾಗಿರ್ಬೇಕು ಪ್ರಿಯರೇ. ಅಂದ್ರೆ ಪಾಪಕ್ಕೆ ಅಧೀನವಾಗಿರೋ ಸ್ವಭಾವವನ್ನು ನಾವು ಬಿಟ್ಟು ಬಿಡಬೇಕು. ನಾವು 1 ಪೇತ್ರ 1:18 ಹೇಳ್ತೇವೆ, ನಿಮ್ಮ ಹಿರಿಯರು ಕಲಿಸಿಕೊಟ್ಟಂತ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಅಂತ. ಅಂದ್ರೆ ನಮ್ಮ ಪೂರ್ವ ನಡವಳಿಕೆಗಳನ್ನ, ವ್ಯರ್ಥವಾದ ನಡವಳಿಕೆಗಳನ್ನ ಏನ್ ಮಾಡ್ಬೇಕು, ನಾವು ಬಿಟ್ಟು ಬಿಡಬೇಕು ಅಂತ ಹೇಳ್ತೇನೆ. ಹಾಗಾಗಿ ಪ್ರಿಯರೇ, ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನಾವು ಏನ್ ಮಾಡ್ಬೇಕಪ್ಪ ಅಂತ ನೋಡೋದಾದ್ರೆ ಪ್ರಿಯರೇ, ನಾವು ಮಾನಸಾಂತರವನ್ನ ಹೊಂದಬೇಕು. ಅಪೊಸ್ತಲನಾಗಿರ್ತಕ್ಕಂಥ ಪೇತ್ರನ ಪ್ರಸಂಗ ಮಾಡುವಾಗ ಅಲ್ಲಿರ್ತಕ್ಕಂಥ ಜನರು ಕೇಳಿದ್ರು, ಸ್ವಾಮಿ ನಾವೀಗ ಏನ್ ಮಾಡಬೇಕು? ಗೊತ್ತಾಯ್ತು, ನಾನು ಪಾಪದಲ್ಲೇ ಇದ್ದೀನಿ ಅಂತ ಗೊತ್ತಾಯ್ತು, ಪಾಪಿಗಳಿಗೆ ರಕ್ಷಣೆ ಇದೆ ಅಂತೇಳಿ ಸತ್ಯ ತಿಳಿಸಿದ್ದಾರೆ. ಅದನ್ನ ನೀಗೇನ್ ಮಾಡ್ಬೇಕು ಅಂತೇಳಿ ಅದನ್ನ ಮಾನಸಾಂತರ.
ಆಗ್ಲೇನೆ ಬರೋದು ನಾವೀಗ ಏನ್ ಮಾಡ್ಬೇಕು ಅಂತೇಳಿ. ಯಾರಿಗೆ ಪ್ರಶ್ನೆ ಬರುತ್ತೆ? ಮಾನಸಾಂತರ ಹೊಂದಿರ್ತಕ್ಕಂಥ ವ್ಯಕ್ತಿಗೆ ಸ್ವಾಮಿ ಈಗ ನಾವ್ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಬರ್ಲಿಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ ಮಾನಸಾಂತರ ಹೊಂದಿರ್ತಕ್ಕಂಥ ವ್ಯಕ್ತಿಗಳಿಗೆ. ಅವ್ರು ಮಾನಸಾಂತರ ಹೊಂದಿದ್ರು, ಅವರು ಎಷ್ಟು ನಾನು ತಪ್ಪು ಮಾಡಿದ್ದೇವೆ, ಎಷ್ಟು ನಾವು ಪಾಪ ಮಾಡಿದ್ದೇವೆ, ಇವನನ್ನ ಈ ಭೂಮಿಯಲ್ಲಿ ಇದ್ದಾಗ ನಾವು ಅಂಗೀಕಾರ ಮಾಡ್ಲಿಲ್ಲ, ನಮಗೋಸ್ಕರ ಕೊಟ್ಟಾಗ ನಾವು ಇವ್ರನ್ನ ಏನ್ ಮಾಡ್ಲಿಲ್ಲ, ಸ್ವೀಕಾರ ಮಾಡ್ಲಿಲ್ಲ, ಅನೇಕ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ನಮ್ ಕಣ್ಮುಂದೆ ಊಟ ಏನೆಲ್ಲ ಕೊಟ್ಟರು ಕೂಡ ಇವತ್ತನ್ನ ನಾವೇನ್ ಮಾಡ್ಲಿಲ್ಲ, ನಮ್ಮವನು ಅಂತ ಹೇಳಿ ಏನ್ ನಾವೇನಿಲ್ಲ ಅಂಗೀಕಾರ ಮಾಡ್ಲಿಲ್ಲ. ಧರ್ಮಶಾಸ್ತ್ರದಲ್ಲಿ ಶಾಸ್ತ್ರಗಳು ಹೇಳ್ಪಟ್ಟಿದ್ರು, ಈ ಮೆಸೇಜ್ ಕುರಿತು ತಿಳಿಸಲ್ಪಟ್ಟಿದ್ರು ಕೂಡ ನಾವು ಇದನ್ನ ಏನ್ ಮಾಡ್ಲಿಲ್ಲ, ಅಂಗೀಕಾರ ಮಾಡ್ಲಿಲ್ಲ ಅಂತ ಹೇಳಿ ಅವ್ರಿಗೇನಾಯ್ತು ಗೊತ್ತಾಯ್ತು. ಹಾಗಾಗಿ ದೀಕ್ಷಾಸ್ಥಾನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿ ಮಾನಸಾಂತರವನ್ನ ಹೊಂದಬೇಕು ಅಂತ ಹೇಳ್ತೇನೆ. ಯಾವುದ್ರೊಳಗೆ ಸೇರೋದಕ್ಕೆ ನಿಮ್ ದೀಕ್ಷಾಸ್ಥಾನ ಅಂತಂದ್ರೆ ಈ ರೀತಿ ಇದ್ದಂತ ವ್ಯಕ್ತಿಗಳು ಎಲ್ಲಿ ಸೇರ್ತಾ ಇದೀರಿ ಅಂತ ನೋಡೋದಾದ್ರೆ ಗಲಾತ್ಯ 3:20 ಕ್ರಿಸ್ತನಲ್ಲಿ ಸೇರುವುದಕ್ಕೆ. ಇದುವರೆಗೂ ಎಲ್ಲೆಲ್ಲೋ ಇರ್ಬೋದು, ನೀವು ಇದುವರೆಗೂ ಎಲ್ಲೇ ಇದ್ರು, ಆದ್ರೆ ದೀಕ್ಷಾಸ್ಥಾನ ತೆಗೆದುಕೊಳ್ಳೋದು ಇಲ್ಲಂದ್ರೆ ಕ್ರಿಸ್ತನಲ್ಲಿ ಸೇರೋದಕ್ಕೆ. ಇನ್ನೆಲ್ಲೆಲ್ಲೋ ಇರೋದಲ್ಲ, ಎಲ್ಲೋ ದೀಕ್ಷಾಸ್ಥಾನ ತೆಗೆದುಕೊಂಡಂತ ವ್ಯಕ್ತಿಗಳು ಎಲ್ಲಿ ಸೇರ್ಬೇಕು? ಕ್ರಿಸ್ತನಲ್ಲಿ ಸೇರಬೇಕು. ಕ್ರಿಸ್ತನ್ ಎಲ್ಲಿದ್ದಾನೆ? ಆತನ ರಾಜ್ಯದಲ್ಲಿ ಶಿರಸ್ಸಾಗಿದ್ದಾನೆ, ಆತನ ಸಭೆಯಲ್ಲಿದ್ದಾನೆ. ಆದ್ರೆ ಆತನ ರಾಜ್ಯದಲ್ಲಿ ಸೇರೋದಕ್ಕೆ ದೀಕ್ಷಾಸ್ಥಾನ, ಕ್ರಿಸ್ತನಲ್ಲಿ ಸೇರೋದಕ್ಕೆ ಗಲಾತ್ಯ 3:27, ಕೊರಿಂಥಿ ಪತ್ರಿಕೆ 1 ಕೊರಿಂಥಿ 12:13 ಆತನ ದೇಹವಾಗುವುದಕ್ಕಾಗಿ, ಅಂದ್ರೆ ಆತನ ದೇಹವಾಗುವುದಕ್ಕಾಗಿ 1 ಕೊರಿಂಥಿ 12:13 ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ. ದೇಹ ಅಂದ್ರೆ ಏನು? ಸಭೆ, ಒಂದೇ ಸಭೆ ಆಗುವುದಕ್ಕಾಗಿ. ಈ ಲೋಕದಲ್ಲಿ ಎಷ್ಟು ಸಭೆಗಳಿದೆ? ಅಲ್ಲ, ಲೋಕದಲ್ಲಿ ಈಗ ಎಷ್ಟು ಸಭೆಗಳಿದೆ? ತುಂಬಾ ಸಭೆಗಳಿದೆ. ಸುಮಾರು 45,000 ಸಭೆಗಳಿದೆ ಅಂತ ಹೇಳಲ್ಪಡ್ತೇವೆ. 45,000 ಸಭೆಗಳು ತಮಗಿಷ್ಟ ಬಂದಾಗ ಊರಿನ ಹೆಸರಲ್ಲೋ, ವ್ಯಕ್ತಿಯ ಹೆಸರಿನಲ್ಲೋ, ಗ್ರಾಮಗಳ ಹೆಸರಿನಲ್ಲೋ, ಹಬ್ಬದ ಹೆಸರುಗಳಲ್ಲೋ ಇರ್ತಕ್ಕಂಥ ಸುಮಾರು 45,000 ಸಭೆಗಳು ಅಂತ ನೋಡ್ತೇವೆ. ಆದ್ರೆ ಇಲ್ಲಿ ವಾಕ್ಯ ಏನ್ ಹೇಳ್ತದೆ? ನಾವೆಲ್ಲರೂ ಕೂಡ ಒಂದೇ ದೇಹವಾಗುವುದಕ್ಕಾಗಿ, ಅಂದ್ರೆ ಒಂದೇ ಸಭೆ ಆಗುವುದಕ್ಕಾಗಿ ಅಂತ. ಹಂಗಾದ್ರೆ ಇದುವರೆಗೂ ನೀವು ತೆಗೆದುಕೊಂಡಿರ್ತಕ್ಕಂಥ ದೀಕ್ಷಾಸ್ಥಾನ ಒಂದೇ ಸಭೆ ಆಗುವುದಕ್ಕಾಗ, ಆ ಒಂದೇ ಸಭೆಯಲ್ಲಿ ನೀವಿದ್ರ? ಹಂಗ ಒಂದೇ ಸಭೆಯಲ್ಲಿ ನೀವು ಇಲ್ಲ ಅಂದ್ರೆ ಆ ದೀಕ್ಷಾಸ್ಥಾನ ಅಲ್ಲ, ಹೌದ ತಾನೆ? ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ ಅಂದ್ರೆ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಂಡವು ಅಂತ ಹೇಳ್ತಾನೆ. ಏನಾದ್ರು ಯೇಸು ಕ್ರಿಸ್ತನ ಹೆಸರಲ್ಲಿ ದೀಕ್ಷಾಸ್ಥಾನ ಮಾಡಿಸ್ಕೊಡ್ರೆ ಆಗ ನಿಮ್ಗೆ ಪವಿತ್ರಾತ್ಮ ದಾನವಾಗಿ ಕೊಡಲ್ಪಟ್ಟುವುದು. ಯೇಸು ಪ್ರಭು ಏನ್ ಹೇಳಿದೇನು? ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ರೆ ಅವನ ದೇವರ ರಾಜ್ಯವನ್ನ, ಅದೇ ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ರೆ ಅವನ ದೇವರ ರಾಜ್ಯಕ್ಕೆ ಏನಲ್ಲ, ಸೇರೋನಲ್ಲ. ಆದ್ರಿಂದ ಇಲ್ಲಿ ನೀವು ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ಎಷ್ಟು ಆತ್ಮ ಇದೆ ನಮ್ಗೆ? ಒಂದೇ ಆತ್ಮ, ಒಂದೇ ಆತ್ಮ. ಈ ಪೆಂತಕೋಸ್ತವರು ಮತ್ತೆ ಅವ್ರು ಇವ್ರು ಹೇಳ್ತಾರ ಸುಮಾರು ಆತ್ಮ ಇದೆ, ಆ ಆತ್ಮ ಈ ಆತ್ಮ. ನಮ್ ಬ್ರದರ್ ಗೊತ್ತಿದೆ, ನಮ್ಗೆ ಡಿಸೋಜ ಬ್ರದರ್ಗೆ ಇದೇ ಬ್ರದರ್ ಹೇಳ್ತಿರಲ್ವಾ? ಅದಕ್ಕೆ ಹೇಳ್ತೇನೆ ಒಂದೇ ಆತ್ಮ ಅಂತ ಹೇಳ್ತೇನೆ. ಒಂದೇ ಆತ್ಮನಲ್ಲಿ ಅಲ್ವಾ, ಒಂದೇ ಆತ್ಮನಲ್ಲಿ ಏನ್ ಮಾಡ್ಬೇಕು? ದೀಕ್ಷಾಸ್ಥಾನ ಮಾಡಿಸಿಕೊಂಡವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಡ್ತು ಅಂತ ಹೇಳ್ತಾನೆ. ಪ್ರಿಯರೇ, ಇದು ಒಂದೇ ದೇಹವಾಗುವುದಕ್ಕಾಗಿ 1 ಕೊರಿಂಥಿ 12:27 ಅಲ್ಲೇ ಹೇಳ್ತದೆ. ನೀವು ಯಾಕೆ ಅಂತ ನೋಡೋದಾದ್ರೆ, ಯಾಕೆ ದೀಕ್ಷಾಸ್ಥಾನವನ್ನ ಯಾವುದ್ರೊಳಗೆ ಸೇರೋದಕ್ಕೆ ದೀಕ್ಷಾಸ್ಥಾನ ಅಂತ ನೋಡೋದಾದ್ರೆ 1 ಕೊರಿಂಥಿ 12:27 ನೀವು ಕ್ರಿಸ್ತನ ದೇಹವು. ನೀವು ಕ್ರಿಸ್ತನ ದೇಹ. ಕ್ರಿಸ್ತನ ದೇಹ ಅಂದ್ರೆ ಏನು? ಸಭೆ. ನೀವು ಕ್ರಿಸ್ತನ ಸಭೆಯಾಗುವುದಕ್ಕಾಗಿ ದೀಕ್ಷಾಸ್ಥಾನ. ಯಾವ್ದಕ್ಕೋಸ್ಕರ ದೀಕ್ಷಾಸ್ಥಾನ? ನೀವು ಕ್ರಿಸ್ತನ ಸಭೆ ಆಗೋದಕ್ಕಾಗಿ. ಕ್ರಿಸ್ತನ ದೇಹ, ನೀವು ಕ್ರಿಸ್ತನ ದೇಹವು, ನೀವು ಕ್ರಿಸ್ತನ ಸಭೆಯು. ಬೇರೆ ಇದೆಯಾ? ಬೇರೆ ಹೆಸರಲ್ಲಿ ಹೇಳಿದ್ಯಾ? ನೀ ಯಾತಕ್ಕೆ ದೀಕ್ಷಾಸ್ಥಾನ ಮಾಡಿಸ್ಕೊಂಡರು? ಕ್ರಿಸ್ತನ ಸಭೆ ಆಗಿದ್ದೀರಿ ಅಂತ. ಕ್ರಿಸ್ತನ ಸಭೆ ಆಗೋದಕ್ಕೋಸ್ಕರವಾಗಿ ದೀಕ್ಷಾಸ್ಥಾನವನ್ನ ಮಾಡಿಸ್ಕೊ. ಅದಕ್ಕೆ ಹೇಳ್ತಾನೆ ನೀವು ಕ್ರಿಸ್ತನ ದೇಹವು, ಕ್ರಿಸ್ತನ ಸಭೆ ಆಗುವುದಕ್ಕಾಗಿ. ಎಫೆಸ ಬರೆದ ಪತ್ರಿಕೆ 1:22-23 ಎಫೆಸ ಬರೆದ ಪತ್ರಿಕೆ 1:22-23 ಏನ್ ಹೇಳ್ತಾನೆ ಅಂದ್ರೆ, ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು, ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಏನ್ ಮಾಡಿದ್ದಾನೆ? ಶಿರಸ್ಸಾಗಿ ಏನ್ ಮಾಡಿದ್ದಾರೆ? ನೇಮಿಸಿದ್ದಾನೆ. ಸಭೆಯು, ನೋಡಿ ಇಲ್ಲಿ ಬರುತ್ತೆ, ಸಭೆಯು ಆತನ ದೇಹವಾಗಿದೆ. ಯಾವುದಕ್ಕೋಸ್ಕರ ದೀಕ್ಷಾಸ್ಥಾನ? ನೀವು ಕ್ರಿಸ್ತನ ಸಭೆ ಆಗುವುದಕ್ಕಾಗಿ. ಆ ಕ್ರಿಸ್ತನ ಸಭೆ ಅಂತ ಏನ್ ಹೇಳ್ತಾನೆ ಅಂದ್ರೆ, ಆ ಸಭೆಯು ಆತನ ಏನಾಗಿದೆ? ದೇಹವಾಗಿದೆ. ಎಲ್ಲವನ್ನೂ ಎಲ್ಲಾ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣ ಆಗಿದೆ. ನೋಡ, ಆ ಪರಿಪೂರ್ಣವಾಗಿರ್ತಕ್ಕಂಥ ಆ ರಾಜ್ಯದಲ್ಲಿ, ಆ ಸಭೆಯಲ್ಲಿ ನೀವೇನ್ ಮಾಡ್ಬೇಕು? ಹೊಸದಾಗಿ ಏನ್ ಮಾಡ್ಬೇಕಂತ ಹೇಳ್ತಾ ಇದ್ದಾನೆ? ಹುಟ್ಟಬೇಕು ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಹುಟ್ಲಿಲ್ಲ ಅಂತಂದ್ರೆ ಅವರು ಪರಿಪೂರ್ಣತೆಯಲ್ಲಿ ಇರ್ತಾರ? ಆ ಸಭೆಯವರು ಪರಿಪೂರ್ಣತೆಯಲ್ಲಿ ಇರ್ತಾರ?
ಇಲ್ಲ. ಆ ಪರಿಪೂರ್ಣತೆಗೆ ಬರಬೇಕಂದ್ರೆ ಎಲ್ಲವೂ ವ್ಯಾಪಿಸುವ ಆತನಿಂದ ಪರಿಪೂರ್ಣತೆ ಆಗಿರತಕ್ಕಂಥ ಸಭೆಯಲ್ಲಿ ನಾವಿರಬೇಕು. ಅದಕ್ಕೋಸ್ಕರವಾಗಿ ನಾವು ದೀಕ್ಷಾಸ್ಥಾನವನ್ನ ತೆಗೆದುಕೊಳ್ಳಬೇಕು ಅಂತೇಳಿ ನೋಡ್ತೇವೆ ಪ್ರಿಯರೇ. ಹಾಗಾಗಿ ಶಿರಸ್ಸು ಕ್ರಿಸ್ತನಾಗಿದ್ದಾನೆ, ದೇಹ ಏನಾಗಿದೆ? ಸಭೆ ಆಗಿದೆ ಪ್ರಿಯರೇ. ಹಾಗಾಗಿ ದೀಕ್ಷಾಸ್ಥಾನವನ್ನ ಎಷ್ಟು ಸಾರಿ ತೆಗೆದುಕೊಳ್ಬೇಕಂದ್ರೆ, ದೀಕ್ಷಾಸ್ಥಾನವನ್ನ ಎಷ್ಟು ಸಾರಿ ತೆಗೆದುಕೊಳ್ಬೇಕು? ಒಂದೇ ಸಾರಿ. ದೀಕ್ಷಾಸ್ಥಾನವನ್ನ ಎಷ್ಟು ಸಾರಿ ತೆಗೆದುಕೊಳ್ಬೇಕಂದ್ರೆ ಒಂದೇ ಸಾರಿ. ಎಫೆಸ ಬರೆದ ಪತ್ರಿಕೆ 4:4 ಎಫೆಸ 4:4 ಏನ್ ಹೇಳ್ತಾನೆ ಅಂತಂದ್ರೆ, ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿ ನಿರೀಕ್ಷಿಸಿ ಕರೆಯಲ್ಪಟ್ಟವರು, ನಿಮ್ಮೆಲ್ಲರೂ ಕರ್ತನು ಒಬ್ಬನೇ, ಭರವಸೆ ಒಂದೇ, ಸ್ನಾನಾದೀಕ್ಷೆ ಒಂದೇ. ಒಂದೇ ಸಾರಿ. ಅದ್ಯಾತಕ್ಕೆ ಅಂತಂದ್ರೆ ಪ್ರಿಯರೇ, ಆತನ ಸಭೆ ಆಗೋದಕ್ಕಾಗಿ, ನಿಮ್ಮ ಪಾಪಗಳ ಪರಿಹಾರ ಎಲ್ಲವೂ ಕೂಡ ಕ್ರಿಸ್ತನಲ್ಲಿ ಸೇರೋದಕ್ಕಾಗಿ ಒಂದೇ ಸಾರಿ. ಎಲ್ಲವೂ ಸರಿ ಒಂದೇ ಸಾರಿ. ಹಾಗಾಗಿ ದೀಕ್ಷಾಸ್ಥಾನ ಎಷ್ಟು ಸಾರಿ ಅಂದ್ರೆ ಒಂದೇ ಸಾರಿ. ಅಪೊಸ್ತಲ ಕೃತ್ಯಗಳಲ್ಲಿ 19ನೇ ಅಧ್ಯಾಯದಲ್ಲಿ ಒಂದು ಸಂದರ್ಭವನ್ನು ನಾನು ನೋಡಿ ಪ್ರೇಯರ್ ಮುಗಿಸ್ತೀನಿ. ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯದಲ್ಲಿ ಅಲ್ಲಿ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನ ದೀಕ್ಷಾಸ್ಥಾನವನ್ನ ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ತಿಳ್ಕೊಂಡಿದ್ರೆ ಹೊರತು ಅಲ್ಲಿ ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 3 ಅಲ್ಲಿ ಅವ್ರಿಗೆ 2 ಓದ್ಬೇಕಾದ್ರೆ ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ನೀವು ನಂಬಿದಾಗ ಪವಿತ್ರಾತ್ಮನ ಹೊಂದಿದಿರೋ ಎಂದು ಅವರನ್ನು ಕೇಳಲು ಅವರು ಅವನಿಗೆ ಇಲ್ಲ, ಪವಿತ್ರಾತ್ಮ ವರವು ಉಂಟೆಂಬುದನ್ನೇ ನಾವು ಕೇಳಲಿಲ್ಲ. ಅವನು ನೀವು ಯಾವುದನ್ನು ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡ್ರಿ ಕೇಳಿದಕ್ಕೆ ಅವರು ಯೋಹಾನನ ಬೋಧನೆಯನ್ನ ನಂಬಿ ಏನ್ ಮಾಡ್ಕೊಂಡಿದ್ರು? ಇವರು ದೀಕ್ಷಾಸ್ನಾನವನ್ನ ಮಾಡಿಸಿಕೊಂಡು ಬಂದರು. ಅದಕ್ಕೆ ಪೌಲನು ಯೋಹಾನನ ಯಾವ ದೀಕ್ಷಾಸ್ನಾನ ಮಾಡಿಸಿದಾನ ಬ್ರದರ್? ದೇವರ ಕಡೆಗೆ ತಿರುಗಿಕೊಂಡವರಿಗೆ ದೀಕ್ಷಾಸ್ನಾನ ಮಾಡಿಸಿ ತನ್ನ ಹಿಂದೆ ಬರುವಾತನಲ್ಲಿ ಅಂದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕೆಂಬುದಾಗಿ ಜನರಿಗೆ ಹೇಳಿದಾನ. ಯಾರು? ಸ್ನಾನಿಕನಾಗಿರ್ತಕ್ಕಂಥ ಯೋಹಾನ. ಅವರು ಆ ಮಾತನ್ನು ಕೇಳಿ ಕರ್ತನಾದ ಯೇಸು ಕ್ರಿಸ್ತ ಅಂದ್ರೆ ಸ್ನಾನಿಕನಾಗಿರ್ತಕ್ಕಂಥ ಯೋಹಾನನ್ನು ಮಾಡಿಸಿರ್ತಕ್ಕಂಥ ದೀಕ್ಷಾಸ್ಥಾನ, ಅದರ ಮೇಲೆ ನಂಬಿಕೆ ಇಟ್ಟವರು ಅಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡಾರ ಹೊರತು ಹೊಸ ಒಡಂಬಡಿಕೆಯ ಅನುಸಾರವಾಗಿ ಇಲ್ಲಿ ಹೇಳಲ್ಪಟ್ಟಂತ ಆ ಪ್ರಕಾರವಾಗಿ ಅವ್ರು ಏನ್ ಮಾಡ್ಕೊಂಡಿರ್ಲಿಲ್ಲ, ದೀಕ್ಷಾಸ್ನಾನ ಮಾಡಿಸ್ಕೊಂಡಿಲ್ಲ. ಆಗ ಪೇತ್ರನು ಅವರಿಗೆ ಹೇಳಿ ಏನ್ ಮಾಡ್ತಾನೆ ಅಂತಂದ್ರೆ, ಕರ್ತನಾದ ಯೇಸು ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಂಡರು ಅಂತ ಹೇಳ್ತಾರೆ. ಅಂದ್ರೆ ದೀಕ್ಷಾಸ್ನಾನ ವಾಕ್ಯಕ್ಕೆ ಅನುಸಾರವಾಗಿಲ್ಲದೆ ನಾವ್ ಎಷ್ಟು ಸಾರಿ ತೆಗೆದುಕೊಂಡ್ರು ಅದೇನಾಗ್ಲಿಕ್ಕೆ ಸಾಧ್ಯ ಇಲ್ಲ, ದೀಕ್ಷಾಸ್ನಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ದೀಕ್ಷಾಸ್ನಾನದ ಕುರಿತಾಗಿ, ಅದರ ಉದ್ದೇಶದ ಕುರಿತಾಗಿ ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಿಕೊಂಡು ಏನ್ ಮಾಡಬೇಕು, ದೀಕ್ಷಾಸ್ನಾನವನ್ನ ನಾವು ತೆಗೆದುಕೊಳ್ಬೇಕು. ಹಾಗಾಗಿ ದೀಕ್ಷಾಸ್ನಾನವನ್ನ ತೆಗೆದುಕೊಂಡಂತ ವ್ಯಕ್ತಿಗಳು ಯಾವಾಗ ತೆಗೆದುಕೊಂಡಿದ್ದಾರೆ? ಅವರು ಕೇಳಿದ ಸುವಾರ್ತೆ ಕೇಳಿದಂತ ದಿನವೇ ಏನ್ ಮಾಡ್ಕೊಂಡಿದ್ದಾರೆ, ತೆಗೆದುಕೊಂಡಿದ್ದಾರೆ. ಹಾಗಾಗಿ ಪ್ರಿಯರೇ, ಇಂತಹ ವಿಷಯಗಳನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ರಕ್ಷಣೆ ಅಂತಕ್ಕಂಥದ್ದು ಒಂದೇ ಸಾರಿ. ಆ ರಕ್ಷಣೆಯನ್ನ ನಮ್ಮ ಜೀವನದ ಕೊನೆಯ ಹಂತದವರೆಗೂ ಅದನ್ನ ಕಾಪಾಡ್ಕೊಂಡು ಹೋಗುವಂತ ಹಕ್ಕು, ಬಾಧ್ಯತೆ, ಜವಾಬ್ದಾರಿ ನಮ್ಗೆಲ್ಲ ಇರೋದ್ರಿಂದ ಆ ನಿಜವಾಗಿರ್ತಕ್ಕಂಥ ರಕ್ಷಣೆ ನಮ್ಗೆ ಸಿಗ್ಬೇಕಾದ್ರೆ ಒಬ್ಬರು ನೀರಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟಿದ್ರೆ ಅವನ ದೇವರಾಜ್ಯವನ್ನು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೀಕ್ಷಾಸ್ನಾನ ನಮ್ಗೆ ಎಲ್ಲಿಸ್ತದೆ, ದೇವರಾಜ್ಯಕ್ಕೆ ಸೇರಿಸ್ತದೆ. ಆ ದೇವರಾಜ್ಯವೇ ಏನಂತ ಹೇಳ್ತದೆ, ಕ್ರಿಸ್ತನ ಸಭೆ ಅಂತ ಹೇಳ್ತದೆ. ಕ್ರಿಸ್ತನ ಸಭೆ, ದೇವರಾಜ್ಯ ಎಂದು ಅಂದ್ರೆ ಕ್ರಿಸ್ತನ ಸಭೆ ಅಂದ್ರೂ ಕೂಡ ಒಂದೇ. ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಎಫೆಸ 5ನೇ ಅಧ್ಯಾಯ 5ನೇ ವಾಕ್ಯದ ಕೊನೆಯ ಭಾಗ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರು, ಲೋಭಿಗಳು ಇವರಲ್ಲಿ ಏನ್ ಮಾಡಲ್ಲ, ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲ. ಕ್ರಿಸ್ತನ ಮತ್ತು ಕ್ರಿಸ್ತನ ರಾಜ್ಯ ಅಂದ್ರೂ ಒಂದೇ, ದೇವರ ರಾಜ್ಯ ಅಂದ್ರೂ ಒಂದೇ. ಹಾಗಾಗಿ ಪ್ರಿಯರೇ, ದೇವರ ರಾಜ್ಯ ಅಂದ್ರೂ ಒಂದೇ, ಕ್ರಿಸ್ತನ ಸಭೆ ಅಂದ್ರೂ ಒಂದೇನೆ ಪ್ರಿಯರೇ. ಆದ್ರಿಂದ ಇಂತಹ ರಾಜ್ಯದಲ್ಲಿ ಸೇರೋದಕ್ಕೆ ದೇವರು ತಾನೇ ತನ್ನ ಮಗನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಮೂಲಕವಾಗಿ, ಅದರಿಂದ ಇಂತಹ ರಾಜ್ಯದಲ್ಲಿ ಸೇರೋದಕ್ಕೆ ನಾವೆಲ್ಲರೂ ಕೂಡ ದೇವರ ವಾಕ್ಯಕ್ಕೆ ವಿಧೇಯರಾಗಿ ರಕ್ಷಣೆ ಸುವಾರ್ತೆಯನ್ನ ಕೇಳಿದ್ದೀರಿ. ಅದಕ್ಕೆ ವಿಧೇಯರಾಗಿ ದೇವರ ವಾಕ್ಯಕ್ಕನುಸಾರವಾಗಿ ನಿಮ್ಮನ್ನು ಸಂಪೂರ್ಣವಾಗಿ ದೇವರ ಕಡೆ ಒಪ್ಪಿಸಿಕೊಟ್ಟು ಮುಂದಿನ ಕಾರ್ಯಗಳಲ್ಲಿ ನೀವುಗಳು ಮುಂದೆ ಸಾಗೋಣ ಅಂತ ಹೇಳ್ತಾ ಈ ಒಂದು ಚಿಕ್ಕ ಅಂಶವನ್ನು ಹೇಳಲಿಕ್ಕೆ ದೇವರು ನಮ್ಗೆ ಸಹಾಯ ಮಾಡಿದ್ರು. ದೇವರ ನಮ್ಮ ಸ್ತೋತ್ರ.